ಬುದ್ಧಿ ಹೇಳಿದ್ದಕ್ಕೆ ಶೇವಿಂಗ್ ಬ್ಲೇಡ್ನಿಂದ ಇರಿದು ಕೊಲೆ. ಕುಡಿದ ಅಮಲಿನಲ್ಲಿ ಗಲಾಟೆ ಮಾಡಿ ನೆತ್ತರು ಹರಿಸಿದ್ರು. ಹೆಂಡತಿಯನ್ನ ಬಿಟ್ಟಿರುವ ವಿಚಾರಕ್ಕೆ ಬುದ್ಧಿವಾದ ಹೇಳಿದ ಸಹೋದ್ಯೋಗಿಯನ್ನ ಶೇವಿಂಗ್ ಬ್ಲೇಡ್ನಿಂದ ಇರಿದು ಕೊಲೆ ಮಾಡಿದ ಘಟನೆ ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಸೊನಲೆ ಗ್ರಾಮದಲ್ಲಿ ನಡೆದಿದೆ. ಶಾಂತವಾಗಿದ್ದ ಹಳ್ಳಿಯಲ್ಲಿ ಹೊರ ಊರಿನಿಂದ ಕೂಲಿ ಕೆಲಸಕ್ಕೆಂದು ಬಂದ ಯುವಕರ ಗುಂಪೊಂದು ಕುಡಿದ ಅಮಲಿನಲ್ಲಿ ಗಲಾಟೆ ಮಾಡಿಕೊಂಡು ನೆತ್ತರು ಹರಿಯುವಂತೆ ಮಾಡಿದ್ದು ಸ್ಥಳೀಯರಲ್ಲಿ ಆತಂಕ ಹೆಚ್ಚಾಗಿದೆ. ಹೆಂಡತಿ ಬಿಟ್ಟವನಿಗೆ ಇಬ್ಬರು ಸ್ನೇಹಿತರು ಬುದ್ಧಿ ಹೇಳಿದ್ರು. ಇದೇ ವಿಚಾರಕ್ಕೆ ಮೂವರು ಸ್ನೇಹಿತರ ಮಧ್ಯೆ ಗಲಾಟೆ ನಡೆದಿದ್ದು ಓರ್ವನ ಕೊಲೆಯಲ್ಲಿ ಅಂತ್ಯವಾಗಿದೆ. ಕಲಘಟಕಿ ತಾಲೂಕಿನ ದೇವಿಕೊಪ್ಪ ಸಮೀಪದ ಈಚನಹಳ್ಳಿ ತಾಂಡದ ನಿವಾಸಿ ಪರಶುರಾಮ್ ಲಮಾಣಿಯ ಕುತ್ತಿಗೆಗೆ ಶೇವಿಂಗ್ ಬ್ಲೇಡ್ನಿಂದ ಇರಿದು ಕೊಲೆ ಮಾಡಲಾಗಿದೆ. ತಾಂಡಾದ ಟಿಂಬರ್ ಕಾರ್ಮಿಕ ಅರುಣ್ ಪುನ್ನಪ್ಪ ಲಮಾಣಿ ಹಾಗೂ ಪರಶುರಾಮ್ ಶೆಟ್ಟಪ್ಪ ತಂಬೂರಿ ಎಂಬುವರು ಸೇರಿಕೊಂಡು ಕೊಲೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ. ಕೊಲೆಯಾದ ಪರಶುರಾಮ್ ಲಮಾಣಿ ಊರಿಗೆ ಹೋಗಿ ಮತ್ತೆ ಹೊಸನಗರ ಸೊನಲೆ ಗ್ರಾಮಕ್ಕೆ ವಾಪಸ್ ಹಾಕಿದ್ರು. ಈ ಮಧ್ಯೆ ಕಳೆದ ಶನಿವಾರ ರಾತ್ರಿ ವೇಳೆ ಕಾರ್ಮಿಕರೆಲ್ಲರೂ ಪಾರ್ಟಿ ಮಾಡಿದ್ದಾರೆ. ಈ ವೇಳೆ ಹೆಂಡತಿಯನ್ನ ಬಿಟ್ಟಿದ್ದ ಅರುಣ್ ಲಮಾಣಿಗೆ ಪರಶುರಾಮ್ ಲಮಾಣಿ ಬುದ್ಧಿಮಾತು ಹೇಳಿದ್ದಾರೆ. ಈ ವಿಚಾರವಾಗಿ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳವಾಗಿದೆ. ಈ ವೇಳೆ ಅಡ್ಡ ಬಂದ ಮೇಸ್ತ್ರಿ ಹಾಗೂ ಇತರ ಕಾರ್ಮಿಕರು ಜಗಳ ಬಿಡಿಸಿದ್ದಾರೆ. ಪರಶುರಾಮ್ ಜಗಳಕ್ಕೆ ಬಂದವರ ವಿರುದ್ಧ ಕತ್ತಿ ಬೀಸಲು ಮುಂದಾಗಿದ್ದ. ಪರಶುರಾಮನನ್ನ ಹೀಗೆ ಬಿಟ್ಟರೆ ನಮ್ಮನ್ನೇ ಕೊಲ್ಲುತ್ತಾನೆ ಎಂದು ಅರುಣ್ ಮತ್ತು ಪರಶುರಾಮ್ ಶೆಟ್ಟಪ್ಪ ಕೊಲೆಗೆ ಮುಂದಾಗುತ್ತಾರೆ. ಪರಶುರಾಮನನ್ನ ಕೆಳಕ್ಕೆ ಬೀಳಿಸಿ ಕಾಲು ಗಟ್ಟಿ ಹಿಡಿದುಕೊಂಡಾಗ ಮತ್ತೋರ್ವ ಶೇವಿಂಗ್ ಬ್ಲೇಡ್ನಿಂದ ಕತ್ತು ಸಿಳಿದ್ದಾನೆ. ತೀವ್ರ ರಕ್ತದ ಮಡುವಿನಲ್ಲಿದ್ದ ಪರಶುರಾಮ್ ಮನೆಯಲ್ಲಿಯೇ ಸಾವನ್ನಪ್ಪಿದ್ದಾನೆ. ಕೊಲೆ ಮಾಡಿದ ಆರೋಪಿಗಳಿಬ್ಬರು ಸ್ಥಳದಿಂದ ಪರಾರಿಯಾಗಿದ್ರು. ಈ ಸಂಬಂಧ ಹೊಸನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪೊಲೀಸರು ಆರೋಪಿಗಳ ಪತ್ತೆಗಾಗಿ ಬಲೆ ಬೀಸಿದ್ದಾರೆ. ಸದ್ಯ ಆರೋಪಿಗಳನ್ನ ಪತ್ತೆ ಮಾಡಿ ವಿಚಾರಣೆಗೊಳಪಡಿಸಿ ನಂತರ ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಶಿವಮೊಗ್ಗ.